ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿರೋ ಫೋನ್ಗಳು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡಿ, ಐಫೋನ್ 15, ಮೋಟೋರೋಲಾ G34, ರಿಯಲ್ಮಿ 12 Pro ಪ್ಲಸ್ 5G, ರೆಡ್ಮಿ 14 CIVI ಅಂತ ಲಾಂಚ್ ಆಗಿರೋದು ಹೊಸದಾಗೆ. ಆಮೇಲೆ ಇನ್ಫಿನಿಕ್ಸ್ ನೋಟ್ 40 Pro. ಅದರಲ್ಲಿ ಯಾವ ಫೋನ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನಿಮ್ಮ ಹತ್ರ ಯಾವ ಫೋನ್ ಇದೆ, ಯಾವ ಫೋನ್ ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅದು ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಂದರೆ ನಿಮಗೆ, ಓಕೆನಾ. ಫ್ರೆಶ್ ಅಪ್ ಆಗಿ ಆಫೀಸ್ ಕಡೆ ಹೋಗ್ತಿದ್ದೆ. ಫಸ್ಟ್ನೇ ಆರ್ಡ್ರು ಡೆಲಿವರಿ ಮಾಡೋಕ್ಕಂತ ಹೋಗ್ತಿದ್ದೆ. ಆಫೀಸಿಗೆ ಹೋಗಿ ಶಿಪ್ಮೆಂಟ್ ತೊಗೊಂಡು ಹೋದೆ. ಫಸ್ಟ್ನೇ ಆರ್ಡ್ರು ಅನ್ಬಾಕ್ಸಿಂಗ್ ಮಾಡಿದೆ. ಐಫೋನ್ 15 ಆರ್ಡ್ರ್ ಮಾಡಿದರು ಅವರು. 128 ಸ್ಟೋರೇಜ್ ಇತ್ತು. ಅದರಲ್ಲಿ ಬ್ಲೂ ಕಲರಲ್ಲಿ ಆರ್ಡ್ರ್ ಮಾಡಿದ್ರು ಅವರು. ನೋಡ್ಬೋದು ನೀವು, ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಏನೂ ಡ್ಯಾಮೇಜ್ ಇದ್ದಿಲ್ಲ, ಡೆಂಟ್ ಇದ್ದಿಲ್ಲ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಿದ್ದೆ. ಅಲ್ಲಿ ವೆಯ್ಟ್ ಮಾಡಿದೆ ಕಸ್ಟಮರ್ಗೆ ಸ್ವಲ್ಪ ಹೊತ್ತು. ಅಲ್ಲಿ ಅವರು ಮೋಟೋರೋಲಾ G34 5G ಆರ್ಡ್ರ್ ಮಾಡಿದರು. 5G ಫೋನು ಚಾರ್ಕೋಲ್ ಬ್ಲ್ಯಾಕ್ ಕಲರಲ್ಲಿತ್ತು. ಸ್ಟೋರೇಜ್ ಬಂದ್ಬಿಟ್ಟು 8GB ರ್ಯಾಮು, 128GB ರೋಮ್ ಇತ್ತು. ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಲಿ ಫೋನು, ತುಂಬಾ ಇಷ್ಟ ಆಯ್ತು ನನಗಂತೂ. ಡೈಲಿ ಅದೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಜಾಸ್ತಿ ದಿನದಲ್ಲಿ. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಿದ್ದೆ. ನೋಡ್ಬೋದು ನೀವು, ಕ್ಲೈಮೇಟು ತುಂಬಾ ಕಷ್ಟ ಇತ್ತು. ಏನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ದಿನ ಮಳೆ ಬೀಳ್ತಿತ್ತು. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರಿಗೆ ಹೋದೆ. ಅಲ್ಲಿ ರಿಯಲ್ಮಿ 12 Pro ಪ್ಲಸ್ 5G ಆರ್ಡ್ರ್ ಮಾಡಿದರು. ಸಬ್ಮರೀನ್ ಬ್ಲೂ ಕಲರಲ್ಲಿ ಆರ್ಡ್ರ್ ಮಾಡಿದರು. ಅದು ಸ್ಟೋರೇಜ್ ಬಂದ್ಬಿಟ್ಟು 12GB ರ್ಯಾಮ್ ಇತ್ತು, 256GB ಇಂಟರ್ನಲ್ ಸ್ಟೋರೇಜ್ ಇತ್ತು. ಅದರಲ್ಲಿ ಬ್ಯಾಕ್ ಕವರ್ ಇತ್ತು, ಸಿಮ್ ಎಜಿಪ್ಟರ್ ಟೂಲ್ ಇತ್ತು, ಚಾರ್ಜರ್ ಇತ್ತು, ಕೇಬಲ್ ಇತ್ತು. ಕಲರ್ ನೋಡ್ಬೋದು, ತುಂಬಾ ಸೂಪರಾಗಿತ್ತು. 120x ಜೂಮ್ ಇತ್ತು ಕ್ಯಾಮ್ರಾದಲ್ಲಿ. ಜೂಮ್ ಮಾಡಿಕೊಂಡು ನೋಡ್ಬೋದು ನೀವು. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಿದ್ದೆ. ಅದು ಆವಾಗೂ ಸೇಮ್ ಕ್ಲೈಮೇಟ್ ಇತ್ತು. ಅಲ್ಲಿ ಬಂದ್ಬಿಟ್ಟು ರೆಡ್ಮಿ 14 CIVI ಅಂತ ಇತ್ತು. 65 ವಾಟ್ ಚಾರ್ಜರ್ ಇತ್ತು. 8GB ರ್ಯಾಮು. ಅದು ಸ್ಟೋರೇಜ್ ಬಂದ್ಬಿಟ್ಟು 256GB ಸ್ಟೋರೇಜ್ ಇತ್ತು. ತುಂಬ ಹೈ ಲೆವೆಲ್ ಸ್ಟೋರೇಜ್ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಗುಡ್ ಲುಕ್ಕಿಂಗ್ ಆಗಿತ್ತು. ಗ್ರೀನ್ ಕಲರಲ್ಲಿ ಆರ್ಡ್ರ್ ಮಾಡಿದ್ರು ಅವರು. ನೋಡ್ಬೋದು ನೀವು, ರೌಂಡ್ ಕ್ಯಾಮ್ರಾ ಸಕ್ಕತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಿದ್ದೆ. ಲಿಫ್ಟ್ ಬೇರೆ ಇದ್ದಿಲ್ಲ, ನಡ್ಕೊಳೋದೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅದರಲ್ಲಿ ಬೇರೆ ಲೈಟಿಗೆ ಹನಿ ನೀರು ಬೀಳ್ತಾಯಿತ್ತು. ನೋಡ್ಬೋದು ನೀವು, ಮಸ್ತಾಗಿ ಕಾಣಿಸ್ತಿದೆ ಎಲ್ಲ ಔಟ್ಸೈಡ್ ಸೀನ್ ಎಲ್ಲ. ಫೈನಲಿ ರೀಚ್ ಆದೆ ಕಸ್ಟಮರ್ ಹತ್ರ ನಡ್ಕೊಂಡು ಹೋಗಿ. ಅಲ್ಲಿ ಇನ್ಫಿನಿಕ್ಸ್ ನೋಟ್ 40 Pro ಆರ್ಡ್ರ್ ಮಾಡಿದರು. ಅದರಲ್ಲಂತೂ ತುಂಬ ವೆರೈಟಿ ಇತ್ತು. ನೋಡ್ಬೋದು ನೀವು, 8GB ರ್ಯಾಮು, 256GB ಸ್ಟೋರೇಜ್ ಇತ್ತು. ವಿಂಟೇಜ್ ಗ್ರೀನ್ ಕಲರಲ್ಲಿ ಆರ್ಡ್ರ್ ಮಾಡಿದರು ಅವರು. ಪ್ಲಸ್ ಅದರಲ್ಲಿ ವೈರ್ಲೆಸ್ ಚಾರ್ಜರ್ ಬಂದಿತ್ತು, ಮ್ಯಾಗ್ನೆಟಿಕ್ದು. ಅದರಲ್ಲಿ ನೋಡಿ ನೀವು, ಚಾರ್ಜರ್ ಇತ್ತು, ಕೇಬಲ್ ಇತ್ತು, ಮತ್ತು ಬ್ಯಾಕ್ ಕವರ್ ಇತ್ತು. ಅದರಲ್ಲಿ ಪ್ಲಸ್ಸು UV ಗ್ಲಾಸ್ ಅಂತ ಇತ್ತು. ನೀವು ಔಟ್ಸೈಡ್ ಪರ್ಚೇಸ್ ಮಾಡೋಕೆ ಹೋದ್ರೂ 400 ತೊಗೊತಾರೆ ಶಾಪಲ್ಲಿ. ನೋಡ್ಬೋದು ನೀವು, ಸಕ್ಕತ್ತಾಗಿದೆಯಲ್ಲ. ಅದು ತೋರಿಸಿ ನಿಮಗೆ. ವೈರ್ಲೆಸ್ ಚಾರ್ಜರು ಟಕ್ ಅಂತ ಎಕ್ಕಿದ್ರೆ ಚಾರ್ಜ್ ಆಗುತ್ತೆ. ನೋಡಿ, ಇನ್ಫಿನಿಕ್ಸ್ ಅಂತ ಬಂತು ಫೋನು. ತೆಗಿತಾ ಇದ್ದೀನಿ ನೋಡಿ, ನೋಡ್ದಾ, ಮ್ಯಾಗ್ ಪ್ಯಾಡ್ ಅಂತ. ಅದು ಬ್ಲ್ಯಾಕ್ ಕಲರ್ ಇತ್ತು, ತುಂಬಾ ಚೆನ್ನಾಗಿತ್ತು. ಮ್ಯಾಗ್ನೆಟು ನನಗೊಂದು ತುಂಬ ಇಷ್ಟ ಆಯಿತು. ನಾನು ತೊಗೊಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ತೊಗೊಳ್ಳ ಬೇಡ ಕೆಳಗೆ ಕಮೆಂಟ್ ಮಾಡಿ. ಅದು ಮುಗಿಸ್ಕೊಂಡೆ. ಮಳೆ ಬೇರೆ ಸ್ಟಾಪ್ ಆಗ್ತಾಯಿದ್ದಿಲ್ಲ. ಫುಲ್ಲು ಕಷ್ಟ ಆಗ್ತಾಯಿತ್ತು ಕೆಲಸ ಮಾಡೋದಕ್ಕೆ. ಹೆಂಗೋ ಇವತ್ತು ಅಷ್ಟೊಂದು ಆರ್ಡ್ರ್ ಇದ್ದಿಲ್ಲ. ತುಂಬ ಖುಷಿ ಆಯ್ತು ನನಗೆ. ನೋಡ್ಬೋದು ಹೆಂಗೆ ಬೀಳ್ತೈತೆ ನೀರು ಅಲ್ವಾ. ಸೊ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋದೆ. ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಿದೆ ಫೋನ್ಸ್ ಎಲ್ಲ. ತುಂಬಾ ಇಷ್ಟ ಆಯಿತು ಇವತ್ತಿಂದ ಅನ್ಬಾಕ್ಸಿಂಗ್ ವೀಡಿಯೋಗಳು ನನಗೆ. ನಿಮ್ಗೆ ಯಾವ ಥರ ಅನಿಸ್ತು ಕೆಳಗೆ ಕಮೆಂಟ್ ಮಾಡಿ. ಡೈಲಿ ನಂದು ಇದೇ ಥರ ನ್ಯೂ ಫೋನು ಅನ್ಬಾಕ್ಸಿಂಗ್ ಮಾಡ್ತಾಯಿರ್ತೀನಿ. ನೀವು ಫೇಕ್ ಅಂದ್ಕೊಳ್ಬೇಡಿ. ಏನಕ್ಕಂದರೆ ನಾನು ಡೈಲಿ ಬೇರೆ ಫೋನ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೀವು ಅಂದ್ಕೊಬೇಡಿ ಎಲ್ಲಿಂದ ಬರುತ್ತೆ ಈ ಫೋನ್ಸ್ ಎಲ್ಲ, ಓಕೆನಾ. ಅದು ಸ್ವಲ್ಪ ಸೀಕ್ರೆಟಲ್ಲಿ ಇಕ್ಕಿದ್ದೀನಿ. ಒಂದಿನ ರಿವೀಲ್ ಮಾಡ್ತೀನಿ ಅದ್ರ ಬಗ್ಗೆನೂ. ಸೊ ನಂದು ಇದೇ ಥರ ಡೈಲಿ ಬ್ಲಾಗ್ಸ್ ನೋಡ್ತಾಯಿರಿ. ಸಿಕ್ಕೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್. ಬಾಯ್. ನೋಡ್ಬೋದು ನೀವು, ಇಂಥ ಕ್ಲೈಮೇಟಲ್ಲೂ ಪಾಪ ಸೈಕಲ್ ಓಡಿಸ್ಕೊಂಡು ಬರ್ತಾಯಿರ್ತಾರೆ. ಅವ್ರಿಗೊಂದು ಸಲ್ಯೂಟು ನನ್ನ ಕಡೆಯಿಂದ. ಬಾಯ್ ಫ್ರೆಂಡ್ಸ್, ಸಿಕ್ಕೋಣ ನೆಕ್ಸ್ಟ್ ವೀಡಿಯೋಲಿ.